ನಮಸ್ಕಾರ ಫ್ಯಾಮಿಲಿ. ನನ್ನ ಹೆಸರು ಅರ್ಚನಾ ಪ್ರಕಾಶ್ ಅಂತ ಹೇಳಿ. ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಅಚ್ಚು ಪಕ್ಕಾಗೌಡ ಅಂತ ಹೇಳಿ, ಓಕೆನಾ. ಸೊ ಇದು ನನ್ನ ಫೇವ್ರೇಟ್ ನೇಮ್. ಅಚ್ಚು ಅಂದರೆ ಅರ್ಚನಾ ಅಂತ ಹೇಳಿ, ಪಕ್ಕ ಅಂದರೆ ಪ್ರಕಾಶ್ ಗೌಡ ಅಂತ ಹೇಳಿ. ಸೊ ಹಾಗಾಗಿ ಅಚ್ಚು ಪಕ್ಕಗೌಡ ಅಂತ ಹೆಸರಿಟ್ಟಿದ್ದೀನಿ. ಸೊ ಫಸ್ಟಿನಾಗಿ ಲಕ್ಕಿ ಅಜಿಂಕ್ಯ ಪ್ರಕಾಶ್ ಗೌಡ ಅಂತ ಇತ್ತು. ಸೊ ಅದು ತುಂಬ ಲಾಂಗ್ ಆಗಿತ್ತು, ಮತ್ತು ಲಕ್ಕಿ ಅಂತ ಹೊಡೆದ್ರೆ ಅಲ್ಲಿ ತುಂಬ ಜನ ಯೂಟ್ಯೂಬರ್ಸ್ ನೇಮ್ ಬರ್ತಾಯಿತ್ತು. ಹಾಗಾಗಿ ನೇಮ್ನ ಚೇಂಜ್ ಮಾಡಿದ್ದೀನಿ. ಸೊ ಇವಾಗ ನೇಮ್ ಬಂದುಬಿಟ್ಟು ಅಚ್ಚು ಪಕ್ಕಗೌಡ ಅಂತ ಹೇಳಿ. ಸೊ ದಯವಿಟ್ಟು ಈ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಇನ್ನೂ 1 ತಿಂಗಳು ಕೂಡ ಆಗಿಲ್ಲ. ಸೊ ಕರೆಕ್ಟಾಗಿ ನಾನು ವೀಡಿಯೋಗಳನ್ನ ಹಾಕ್ತಾ ಒಂದು 10 ಡೇಸ್ ಆಗಿದೆ. ಸೊ 10 ಡೇಸಲ್ಲಿ ವ್ಯೂಸ್ಗಳು ಚೆನ್ನಾಗಿ ಬರ್ತವೆ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂಥ ಒಂದು ಚಿಕ್ಕ ಯೂಟ್ಯೂಬರ್ಸ್ನ ಬೆಳೆಸಿ. ನಾನು ಕೂಡ ಒಬ್ಬ ಯೂಟ್ಯೂಬರ್ ಆಗಬೇಕಂತ ಏನಕ್ಕೆ ಅನ್ನಿಸ್ತಂದರೆ, ಸಾಕಷ್ಟು ಜನ ಇಲ್ಲಿ ಯೂಟ್ಯೂಬರ್ಸ್ ಇದ್ದಾರೆ. ಸೊ ತುಂಬ ಜನ ನನ್ನ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕಂತ ಹೇಳಿದ್ರೆ ಒಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ಬರಿಗೆ ಬೇಜಾರಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ತುಂಬ ಜನ ಯೂಟ್ಯೂಬರ್ಸ್ನ ನೋಡಿ ನಾನು ಕೂಡ ಒಬ್ಬಳು ಯೂಟ್ಯೂಬರ್ ಆಗಬೇಕು ಅಂತ ಹೇಳಿ ಸೊ ಒಂದು ನನ್ನ ಪುಟ್ಟ ಪ್ರಯತ್ನನ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಸೊ ನಿಮಗೆ ಬೇಕಾದ ಎಲ್ಲ ರೀತಿಯ ಕಂಟೆಂಟ್ ವೀಡಿಯೋಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಪ್ರೆಸೆಂಟಾಗಿ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರ ಮೇಲೆ ನಾನು ಯೂಟ್ಯೂಬ್ಗೆ ಅಂತೇಳಿ ಯಾವುದೇ ರೀತಿಯಾದ ಒಂದು ಕಿಟ್ಸ್ನ ತಗೊಂಡಿಲ್ಲ. ಜಸ್ಟ್ ಮೊಬೈಲ್ನ ಕೈಯಲ್ಲಿ ಇಟ್ಕೊಂಡು ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಾಗಾಗಿ ಐ ಹೋಪ್ ವೀಡಿಯೋಗಳು ಅಷ್ಟು ಕ್ಲಿಯರಾಗಿ ಬರ್ತಾ ಇಲ್ಲ ಅಂದರೆ ಕಮೆಂಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಇತ್ತು. ಸೊ ನಂದು 1000 ಸಬ್ಸ್ಕ್ರೈಬರ್ ಆಗಿ 4000 ವಾಚಸ್ ಆಯಿತು ಅಂತ ಹೇಳಿದ್ರೆ ಯೂಟ್ಯೂಬ್ದ ಕಿಟ್ನ ತೊಗೊಂಡು ಒಳ್ಳೊಳ್ಳೆ ರೀತಿಯಾದ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾನು ಅಲ್ಲಿ ಡಿಸ್ಕ್ರಿಪ್ಷನ್ಗೆ ಹಾಕ್ದಾಗೆ ವಿಲೇಜ್ ಲೈಫ್ ಇರ್ಬೋದು, ಆಮೇಲೆ ಬೇಬಿ ವರ್ಡ್ ಇರ್ಬೋದು, ಹಾಗೆ ಎಂಟರ್ಟೈನ್ಮೆಂಟ್ ಇರ್ಬೋದು, ಅಥವಾ ಕಿಚನ್ದು ವ್ಲಾಗ್ ಇರ್ಬೋದು, ಅಥವಾ ರೆಸಿಪೀಸ್ ಚಾನಲ್ ಇರ್ಬೋದು, ಎಲ್ಲದನ್ನು ಕೂಡ ಮಾಡ್ತೀನಿ. ಹಾಗೆ ನಿಮಗೆ ಹಾಗೆಯೇ ನನ್ನ ಡೈಲಿ ವ್ಲಾಗ್ಸ್ಗಳನ್ನ ನೀವು ನೋಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಅದನ್ನು ಕೂಡ ಮಾಡ್ತೀನಿ. ಆದರೆ ನಾನು ಹೇಳಿದಂಗೆ ಸೊ ನಾನು ಯೂಟ್ಯೂಬ್ಗೆ ಏನು ಕ್ಯಾಮ್ರಾ ಇರ್ಬೋದು, ಆಮೇಲೆ ಮೊಬೈಲ್ ಸ್ಟ್ಯಾಂಡ್ ಇರ್ಬೋದನ್ನೆಲ್ಲ ತೊಗೊಂಡ್ರ ಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಹಾಗೆ ನಿಮ್ಮ ಜೊತೆ ಇನ್ನೊಂದು ವಿಷಯ ಶೇರ್ ಮಾಡ್ಕೊತೀನಿ. ಏನು ಗೊತ್ತಾ, ಫಸ್ಟ್ ನಾನು ಡಿಫಿಟಲ್ ವರ್ಕ್ ಮಾಡ್ತಾಯಿದ್ದೆ. ಅದಾದ್ರ ಮೇಲೆ ಮ್ಯಾರೇಜ್ ಆಯಿತು. ಮ್ಯಾರೇಜ್ ಆಗಿದ ನೆಕ್ಸ್ಟು ನಾನು ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಇನ್ಕಮ್ ಬಂತು. ಆ ವರ್ಕ್ ಫ್ರಮ್ ಹೋಮ್ನ ಯಾಕೆ ಬಿಟ್ಟೆ, ಅದಾದ್ರ ಮೇಲೆ ಇವಾಗ ಏನು ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಯೂಟ್ಯೂಬ್ನ ಏನಕ್ಕೆ ಸ್ಟಾರ್ಟ್ ಮಾಡಿದೆ, ಹೆಣ್ಣು ಒಂದು ಇಂಡಿಪೆಂಡೆಂಟಾಗಿ ಇರಬೇಕು ಅಂತ ಏನಕ್ಕೆ ಬಯಸ್ತಾಳೆ, ಸೊ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಏನಂತ ಹೇಳಿದ್ರೆ, ಓದಿ ಸುಮ್ಮನೆ ಕೊಡಬಾರ್ದು ಮನೆಯಲ್ಲಿ, ಕರೆಕ್ಟ್ ಅಲ್ವಾ. ಓದಿದ್ರ ಮೇಲೆ ಅದಕ್ಕೆ ತಕ್ಕಂತೆ ಏನಾದ್ರು ಒಂದು ಇನ್ಕಮ್ ಬರುವಂಥದ್ದು ನಾವು ಮಾಡಬೇಕು. ಇನ್ಕಮ್ಮು ಅಂತಲೇ ಅಲ್ಲ, ನಾನು ಏನೋ ಒಂದು ನಾವು ಅಡುಗೆ ಮನೆಗೆ ಮೀಸಲಾಗಿರಬಾರ್ದು. ಆ ಅಡುಗೆ ಮನೆನ ಹೇಗೆ ಯೂಟಿಲೈಸ್ ಮಾಡ್ಕೊಬೇಕಂತ ಹೇಳಿ ನಾನು ನಿಮಗೆ ಪ್ರತಿದಿನ ತಿಳಿಸ್ಕೊಡ್ತೀನಿ. ಸೊ ನನ್ನ ಒಂದು ವೀಡಿಯೋಸ್ನ ನೀವು ಸಪೋರ್ಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ನನ್ನ ಕಡೆಯಿಂದ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರ್ಬೋದು, ಮೋಟಿವೇಶನ್ ಇರ್ಬೋದು, ಹಾಗೆಯೇ ಒಂದು ನಿಮಗೆ ಲೈಫಲ್ಲಿ ಯಾವ ಥರ ಇರಬೇಕು, ನಮಗೆ ಆಗದೇ ಇರೋ ಎದುರುಗಡೆ ನಾವು ಹೇಗಿರಬೇಕು ಅಂತ ಹೇಳಿ ಸೊ ಖಂಡಿತವಾಗ್ಲೂ ಒಂದಿಷ್ಟು ಟಿಪ್ಸ್ಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅಚ್ಚು ಪಕ್ಕಗೌಡ ಈ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಕೆಳಗೆ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.